ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಸದ್ಯ ಲಂಡನ್ನಲ್ಲೇ ಇದ್ದಾರೆ. ಮಕ್ಕಳೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಕೊಹ್ಲಿ ದಂಪತಿ ಲಂಡನ್ಗೆ ಹೋಗಿ ಸುಮಾರು 1 ವರ್ಷವೇ ಆಗ್ತಾ ಬಂತು. ಹೀಗಾಗಿ ವಿರುಷ್ಕಾ ದಂಪತಿ ಲಂಡನ್ನಲ್ಲೇ ಸೆಟಲ್ ಆಗಲಿದ್ದಾರೆ ಎನ್ನಲಾಗಿತ್ತು. ಈ ದಂಪತಿ ಇನ್ನು ಸದ್ಯಕ್ಕೆ ಭಾರತಕ್ಕೆ ಬರೋದು ಡೌಟ್ ಅಂತ ಹೇಳಲಾಗ್ತಿತ್ತು. ಇದೀಗ ವಿರುಷ್ಕಾ ಜೋಡಿ ಭಾರತಕ್ಕೆ ಬರೋ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಹೌದು, ಅನುಷ್ಕಾ ಶರ್ಮಾ ತಮ್ಮ ಮಕ್ಕಳೊಂದಿಗೆ ಮುಂಬೈಗೆ ಬರಲಿದ್ದಾರೆ ಅಂತ ವರದಿಯಾಗಿದೆ. ಆದ್ರೆ ಅನುಷ್ಕಾ ಶರ್ಮಾ ಮುಂಬೈನಲ್ಲೇ ಸೆಟಲ್ ಆಗಲಿದ್ದಾರಾ, ಮತ್ತೆ ಮಕ್ಕಳನ್ನ ಕರೆದುಕೊಂಡು ಲಂಡನ್ಗೆ ಹೋಗ್ತಾರಾ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ವಿದೇಶದಲ್ಲೇ ನೆಲೆಸಲಿದ್ದಾರೆ ಅಂತ ಸುದ್ದಿ ಆಗ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಪುಷ್ಟಿ ನೀಡುವಂತಹ ಸಾಕಷ್ಟು ಘಟನೆಗಳು ಕೂಡ ನಡೆದಿವೆ. ಕಳೆದ 1 ವರ್ಷಗಳಿಂದ ಅನುಷ್ಕಾ ಶರ್ಮಾ ತಮ್ಮ ಮಕ್ಕಳೊಂದಿಗೆ ಲಂಡನ್ನಲ್ಲಿ ನೆಲೆಸಿದ್ರು. ಕೊಹ್ಲಿ ಕೂಡ ಟೂರ್ ಇದ್ದಾಗ ಭಾರತಕ್ಕೆ ಬರ್ತಾ ಇದ್ರು. ಪಂದ್ಯ ಮುಗಿದ ಕೂಡಲೇ ಮತ್ತೆ ವಿದೇಶಕ್ಕೆ ಹಾರ್ತಿದ್ರು. ಇನ್ನು ವಿರಾಟ್ 2ನೇ ಮಗ ಲಂಡನ್ನಲ್ಲೇ ಹುಟ್ಟಿದ್ದು. ಅವರ ಕೆಲವು ಬಿಸ್ನೆಸ್ ಕೂಡ ಅಲ್ಲಿದೆ. ಈ ಎಲ್ಲಾ ಕಾರಣದಿಂದಾಗಿ ವಿರುಷ್ಕಾ ಕುಟುಂಬ ಅಲ್ಲಿಯೇ ನೆಲೆಸಲಿದೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಅನುಷ್ಕಾ ಶರ್ಮಾ ಮಕ್ಕಳೊಂದಿಗೆ ಕೊನೆಗೂ ಭಾರತಕ್ಕೆ ಬರಲಿದ್ದಾರಂತೆ. ಹೌದು, ಅಕಾಯ್ ಹುಟ್ಟಿದ ಮೇಲೆ ಅನುಷ್ಕಾ ಶರ್ಮಾ 1 ಬಾರಿ ಮಾತ್ರ ಭಾರತಕ್ಕೆ ಬಂದಿದ್ರು. ಅದು ಕೂಡ IPL ವೇಳೆ. ಮಗುವನ್ನ ಭಾರತಕ್ಕೆ ಕರೆತಂದಿದ್ರು ಕೂಡ ಮುಖವನ್ನ ರಿವೀಲ್ ಮಾಡಿರ್ಲಿಲ್ಲ. ಆದ್ರೆ ಕೆಲವೇ ದಿನ ಇಲ್ಲಿ ಉಳಿದಿದ್ದ ಅನುಷ್ಕಾ ಶರ್ಮಾ ಮತ್ತೆ ಲಂಡನ್ಗೆ ತೆರಳಿದ್ರು. ಅದಾದ ಮೇಲೆ ಮಗನ ಆರೈಕೆಗೆಂದೇ ಟೈಮ್ ಕೊಟ್ರು. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೆದಿದ್ದ T20 ವಿಶ್ವಕಪ್ ಟೂರ್ನಿಗೂ ಅನುಷ್ಕಾ ಶರ್ಮಾ ಕೊಹ್ಲಿ ಜೊತೆ ಹೋಗಿರ್ಲಿಲ್ಲ. ಇದೀಗ ಮಕ್ಕಳೊಂದಿಗೆ ಅನುಷ್ಕಾ ಮತ್ತೆ ಭಾರತಕ್ಕೆ ಬಂದು ಮುಂಬೈನಲ್ಲಿ ನೆಲೆಸಲಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅನುಷ್ಕಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗಲಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆರೋಗ್ಯಕರ ಆಹಾರ ಮತ್ತು ತಿಂಡಿಗಳ ಬ್ರ್ಯಾಂಡ್ನ ಪ್ರಚಾರದ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಕಂಡ ನೆಟ್ಟಿಗರು ಇದು ಅನುಷ್ಕಾ ಮತ್ತೆ ಮುಂಬೈಗೆ ಬರುವ ಸುಳಿವು ಅಂತ ಹೇಳಿದ್ದಾರೆ. ಇನ್ನು ಅನುಷ್ಕಾ ಶರ್ಮಾ ಭಾರತಕ್ಕೆ ಬರಲಿದ್ದಾರೆ ಅನ್ನೋ ಸುದ್ದಿ ಹೊರಬೀಳ್ತಿದ್ದಂತೆ ಮತ್ತೆ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಅನುಷ್ಕಾ ಶರ್ಮಾ ಹಲವು ವರ್ಷಗಳಿಂದ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದಾರೆ. ಆದ್ರೆ 2018ರಿಂದ ಬೆಳ್ಳಿತೆರೆಯಿಂದ ನಾಪತ್ತೆಯಾಗಿದ್ದಾರೆ. 2018ರ ಬಳಿಕ ಅನುಷ್ಕಾ ಶರ್ಮಾ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ. ಮನೆ, ಮಕ್ಕಳು, ಸಂಸಾರ ಅಂತ ಬ್ಯುಸಿಯಾಗಿದ್ದಾರೆ. ಇದೀಗ ಆರೋಗ್ಯಕರ ಆಹಾರ ಮತ್ತು ತಿಂಡಿಗಳ ಬ್ರ್ಯಾಂಡ್ನ ಪ್ರಚಾರದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದನ್ನ ನೋಡಿದ ಫ್ಯಾನ್ಸ್ ಅನುಷ್ಕಾ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಊಹೆ ಮಾಡ್ತಿದ್ದಾರೆ. ಇನ್ನು ಕೆಲವರು ವಿರುಷ್ಕಾ ದಂಪತಿ ದೇಶ ವಿದೇಶಗಳಲ್ಲಿ ಉದ್ಯಮ ಹೊಂದಿದ್ದಾರೆ, ಹೀಗಾಗಿ ಅವರು ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದು ಡೌಟ್ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಅನುಷ್ಕಾ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಇನ್ನು ಅನುಷ್ಕಾ ಶರ್ಮಾ 2018ರಿಂದ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ ಅಂದ್ರೂ ಆಕೆಯ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ತಿಂಗಳಿಗೆ ಕೋಟಿ ಸಂಪಾದಿಸುತ್ತಿದ್ದಾರೆ. ಹೌದು, ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ದಂಪತಿ ಹಲವು ಉದ್ಯಮಗಳನ್ನು ಹೊಂದಿದ್ದಾರೆ. ವರದಿ ಪ್ರಕಾರ ಈ ದಂಪತಿ UK ಮೂಲದ ಕಂಪನಿಯ ನಿರ್ದೇಶಕರಾಗಿದ್ದಾರೆ. UK ಸರ್ಕಾರದ ಫೈಂಡ್ ಅಂಡ್ ಅಪ್ಡೇಟ್ ಕಂಪನಿಯ ಮಾಹಿತಿ ಸೇವೆಯ ಪ್ರಕಾರ ದಂಪತಿಗಳು ಮ್ಯಾಜಿಕ್ ಲ್ಯಾಂಪ್ನ 3 ನಿರ್ದೇಶಕರಲ್ಲಿ 2. ಇದಿಷ್ಟೇ ಅಲ್ಲದೆ ಭಾರತದಲ್ಲೂ ಕೂಡ ಹಲವು ಉದ್ಯಮಗಳನ್ನು ಹೊಂದಿದ್ದಾರೆ. ಇದರ ಮೂಲಕವೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅನುಷ್ಕಾ ಶರ್ಮಾ ತಮ್ಮ ಮಕ್ಕಳೊಂದಿಗೆ ಭಾರತಕ್ಕೆ ಬರುತ್ತಿರುವ ಸುದ್ದಿ ಕೇಳಿ ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ಅನುಷ್ಕಾ ಶರ್ಮಾ ಮುಂಬೈನಲ್ಲೇ ಸೆಟಲ್ ಆಗ್ತಾರಾ ಅಥವಾ ಮತ್ತೆ ಲಂಡನ್ಗೆ ಹೋಗ್ತಾರಾ ಅಂತ ಕಾದು ನೋಡ್ಬೇಕಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.